ನೋಡ್ಗುರು ಹಳ್ಳಿ ಮಗು ಹೆಂಗಿದೆ. ಈ ಹಳ್ಳಿ ಜನ 4 ಅಡಿ ಅಷ್ಟೇ ಇರೋದು. ಏನು ಸ್ಟ್ರಾಂಗ್ ಗೊತ್ತಾ, ಗುಡ್ಡ ಗಾಡಿ ಹೆಂಗೆ ಇಳಿತಾರೆ. ಅಷ್ಟು ಭಾರದ್ ಹೊತ್ಕೊಂಡು ನೋಡಿ, ಬೆನ್ಮೇಲೆ ಭಾರದ್ ಹೊತ್ಕೊಂಡು ಆರಾಮಾಗಿ ಇಳಿತಾರೆ. ನಮಗೆ ಆಗೋದೇ ಇಲ್ಲ, 4 kg ಆಗಲ್ಲ, ಇನ್ನೂ ಜಾಸ್ತಿ ಎತ್ತುತ್ತಾರೆ ಅವರು. ನೋಡಿ ಎಷ್ಟು ಚೆನ್ನಾಗಿದೆ ಮಗು. ನೋಡಿದ್ರು ಹಳ್ಳಿ ಕೋಳಿಗಳು, ಪಿಳ್ಳೆಗಳು ಇಲ್ಲ ಇವೆ. ಹುಷಾರಾಗಿರ್ಬೇಕು, ಬಾಯಿ ಅಟ್ಯಾಕ್ ಮಾಡಿಬಿಡುತ್ತೆ. ನೋಡಿ ಪಿಳ್ಳೆಗಳು ಹೆಂಗಿವೆ. ಓ ನಮ್ಮನ್ನೇ ನೋಡ್ತಾ ಇವೆ. ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಇನ್ನೊಂದು ಪಿಟ್ ಸ್ಟಾಪ್. ಇಲ್ಲಿ ವ್ಯೂ ತೋರಿಸ್ದೆ ಅಲ್ಲ, ತುಂಬ ಚೆನ್ನಾಗಿದೆ ಇಲ್ಲಿಯ ಪ್ರಕೃತಿ. ಇವಾಗ ಕಾಡೊಳಗಡೆ ಹೋಗ್ತೀವಂತೆ. ಇನ್ನು ಎಷ್ಟು ದೂರ ಇದೆ ಗೊತ್ತಿಲ್ಲ, ಒಟ್ಟು 6 to 8 ಕಿಲೋಮೀಟ್ರ್ ಅಂತ ಹೇಳಿದ್ರು. ಸೊ ಇನ್ನು ಕೂತಿರುವಾಗ ನಮ್ಮ ಗೈಡು ಸೂನ ಕೇಳ್ತಾ ಇದ್ದೆ, ಏನು ಫೆಸಿಲಿಟೀಸ್ ಎಲ್ಲ ಇದೆಯಾ ಇಲ್ಲಿ ಹಳ್ಳೀಲಿ ಅಂತೇಳಿ. ಹಾಸ್ಪಿಟ್ಲೆಲ್ಲ ಹತ್ರದಲ್ಲಿ ಎಲ್ಲೂ ಇಲ್ಲ. ಎಲ್ಲರೂ ಅಷ್ಟೇ ಈ ಹಳ್ಳಿಯಿಂದ ಸಾಪ ವ್ಯಾಲಿ ಅಂತ ಹೇಳೋದ್ನಲ್ಲ, ಅಲ್ಲಿಂದ ಬಂದನಲ್ಲ, ಅಲ್ಲಿಗೆ ಹೋಗ್ಬೇಕಂತೆ. ಅದೇ ಒಂಥರ ಇದು ಟೌನ್ ಹತ್ರದಲ್ಲಿರೋದು, ಅಲ್ಲೇ ಹೋಗ್ಬೇಕು. ಎಲ್ಲ ಮೆಡಿಕಲ್ ಫೆಸಿಲಿಟೀಸ್ಗೆ ಅಲ್ಲೇ ಹೋಗ್ಬೇಕಂತೆ. ಇವರು ಇವಾಗೇನ ಯಾವುದೋ ಹಳ್ಳಿ ಹೆಂಗಸರು ಏನಾರು ಪ್ರೆಗ್ನೆಂಟ್ ಆಗಿದ್ರೆ ಹೇರಿರುವಾಗ ಮಾತ್ರ 2 ವೀಲರಲ್ಲೇ ಕರ್ಕೊಂಡು ಹೋಗ್ಬೇಕಂತೆ. ಅದು ಸ್ವಲ್ಪ ದೂರದಲ್ಲಿದೆ. ಆಮೇಲೆ ಹಿಂದೆ ಕಾಲದಲ್ಲಿ ಕುದುರೆಯಲ್ಲಿ ಕರ್ಕೊಂಡು ಹೋಗೋರಂತೆ ಪಾಪ. ಮತ್ತೆ ಕೇಳಿದೆ ಗೌರ್ಮೆಂಟ್ ಏನು ಮಾಡಿದೆ, ಏನಾನ ಹೆಲ್ಪ್ ಮಾಡ್ತಾ ಇದೆಯಾ, ನನಗೆ ಫೆಸಿಲಿಟೀಸ್ ಕೊಟ್ಟಿದ್ದಾರಾ ಅಂತೇಳಿ. ಗೌರ್ಮೆಂಟ್ ಏನೂ ಮಾಡಿಲ್ವಂತೆ. ಎಲ್ಲರೂ ಅಷ್ಟೇ ಇವರು ಪಾಕೆಟ್ಟಿಂದನೇ ಎಲ್ಲ ಕೊಡಬೇಕಂತೆ. ಸೊ ನೋಡಿ ಹಳ್ಳಿ ಜೀವನ ಎಷ್ಟು ಕಷ್ಟ ಅಂದರೆ ಇಲ್ಲಿ. ನಾವೆಲ್ಲ ಸಿಟಿಯಲ್ಲಿರೋರು ಎಷ್ಟೋ ಲಕ್ಕಿ ಅಂತ ಅನ್ಕೊಬೇಕು. ಸರಿ ಬನ್ನಿ ಕಂಟಿನ್ಯೂ ಮಾಡೋಣ.